ಹಾಯ್ ಹಾಲ್ ಹೇಗಿದ್ದೀರಾ? ಇವತ್ತು ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಬರ್ತಾ ಇಲ್ಲಿ ಯು ಎ ಇಲಿ ಕೆಲವೊಂದು ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹತ್ರ ಒಂದು ಫ್ರಿಡ್ಜ್ ಇಟ್ಟಿರ್ತಾರೆ. ಅಲ್ಲಿ ಒಂದಷ್ಟು ವಾಟ್ರ್ ಬಾಟಲ್ಲು, ಕೆಲವೊಮ್ಮೊಮ್ಮೆ ಫುಡ್ಡು ಇಟ್ಟಿರ್ತಾರೆ. ಸೊ ನಾನು ನನ್ನ ಹತ್ರ ನೀರು ಖಾಲಿ ಆದಾಗ ನಾನು ಆ ಫ್ರಿಡ್ಜಿಂದ ಬೇಕನ್ನಿಸ್ದಾಗ ತೊಗೊಳ್ತಿರ್ತೀನಿ. ಹಾಗಂತ ಫುಡ್ಡೇನು ತೊಗೊಳ್ಳಲ್ಲ. ನನಗೆ ಈ ಫುಡ್ಡು ನನಗೆ ಇಷ್ಟ ಆಗದೇ ಇರೋ ಕಾರಣ ನಾನು ತೊಗೊಳ್ಳಲ್ಲ. ನಾನೇ ಟ್ರೈ ಮಾಡ್ತಿರ್ತೀನಿ, ಅಂದರೆ ನಾನೇ ಕುಕ್ ಮಾಡ್ತೀನಿ ಆದಷ್ಟು. ಸೊ ಇವತ್ತು ನಾನು ಚಿಕನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿತ್ತು, ಸಿಂಪಲ್ಲೂ ಕೂಡ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಚಿಕನ್ನ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡಿಡೋಣ. ಹಾಗಂತ ಅದಕ್ಕೆ ಜಾಸ್ತಿ ಏನು ಆ್ಯಡ್ ಮಾಡಲಿಕ್ಕೆ ಹೋಗ್ತಾಯಿಲ್ಲ. ನಾನು ಜಸ್ಟ್ ಅರಿಶಿನ ಪೌಡ್ರು ಮತ್ತು ಉಪ್ಪು ಮಾತ್ರ ಆ್ಯಡ್ ಮಾಡಿದ್ದೀನಿ. ನಂತರ ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಮಾತ್ರ ಸಾಕು. ಇದೆಲ್ಲ ಸೇರಿಸಿ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಪೇಸ್ಟ್ ರೆಡಿ ಆಯಿತು. ಇವಾಗ ಇದಾದ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಏನಂದರೆ ಇಲ್ಲಿ ಆಯಿಲ್ ಏನು ಹಾಕ್ತಾಯಿಲ್ಲ ನಾನು. ಜಸ್ಟ್ ಸುಮ್ಮನೆ ಅದು ನೋಡ್ಬೋದು ನೀವು, ನೀರು ಬಿಡ್ತಾ ಇದೆ. ನೀಟಾಗಿ ಆ ನೀರೆಲ್ಲ ಡ್ರೈ ಆಗಬೇಕು. ಆ ಥರ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಸೊ ದಟ್ ಅದು ಸ್ಮೆಲ್ಲು ಇರಲ್ಲ. ಮತ್ತು ಇಲ್ಲಿದು ಚಿಕನ್ ಅಷ್ಟು ಫ್ರೆಶ್ ಇಲ್ಲದೆ ಇರೋ ಕಾರಣ ಈ ಥರ ಮಾಡಿದರೆ ಒಳ್ಳೆಯದು ಅಂತ ಬೇರೆ ಏನೂ ಇಲ್ಲ. ಮತ್ತು ಫ್ರೈ ಮಾಡಿರೋ ಚಿಕನ್ ಒಂದು ಬೌಲ್ಗೆ ಹಾಕಿ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದ ನಂತರ ಮಿಕ್ಸಿ ಮಾಡಿಕೊಂಡ್ರೆ ಎಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ನೀಟಾಗಿ ಆಯಿಲ್ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ಹಸಿ ವಾಸನೆ ಎಲ್ಲ ಹೋಗಿ ಆಯಿಲ್ ಬಿಟ್ಟಾದ ನಂತರ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಇರುತ್ತಲ್ವ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1.5 ಸ್ಪೂನು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪೌಡ್ರು, 1/2 ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪೌಡ್ರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚಿಕನ್ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಕುಕ್ ಮಾಡಿದರೆ ಸಾಕಾಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಕುಕ್ ಮಾಡಿದ್ದೀವಿ ಮುಂಚೆನೇ. ಹಾಗಾಗಿ ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡಿದ್ರೆ ನೋಡಿದ್ರೆ ಸಖತ್ ಕಲರ್ಫುಲ್ಲಾಗಿರೋ, ಈಸಿಯಾಗಿರೋ, ಸಖತ್ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ರೆಡಿನೇ ಆಗೋಯಿತು. ಇದು ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ದೋಸೆ ಜೊತೆಗೂ ಸೂಪರ್ ಕಾಂಬಿನೇಷನ್. ಗೊತ್ತಾ? ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ.